ಚಿಕಿತ್ಸೆಯ ಜೊತೆಗೆ ಒಂದಿಷ್ಟು ನಿಮ್ಮ ಮಿದುಳನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ, ಯಾಕಂದರೆ ಇದು ಮೇನ್ ಮುಖ್ಯ ಅಂಗ ಇಲ್ಲಿದೆ. ಹೌದಾ? ಇದು ಮುಖ್ಯ ಅಂಗ, ಮುಖ್ಯ ಒಂದು ಮಷಿನ್. ಇದು ಕೆಳಗಿಂದೆಲ್ಲ ಗಾಲಿಗಳು, ಗಾಡಿ ಅಂತ ತಿಳ್ಕೊರಿ. ಬಟ್ ಎಲ್ಲ ಮೇನ್ ಮಷಿನ್ನ ಇದ್ರಾಗೈತಿ. ಇದು ರಿಪೇರಿ ಆಗದ ಹೊರತು ಕೆಳಗಿಂದ ರಿಪೇರಿ ಆಗೋದಿಲ್ಲ. ಆದ ಕಾರಣ ಅಲ್ಲೊಂದಿಷ್ಟು ರಿಪೇರಿ, ಇಲ್ಲೊಂದಿಷ್ಟು ರಿಪೇರಿ ಎಲ್ಲ ಕೂಡಿ ನಿಮಗೆ ಒಳಿತಾಗ್ತದೆ. ಆ ಉದ್ದೇಶದಿಂದ ಗುರೂಜಿಯವರು ಸತ್ಸಂಗವನ್ನು ಮಾಡ್ತಾಯಿದ್ದಾರೆ. ನಾಳೆಗೆ ಸತ್ಸಂಗದ ಕೊನೆಯ ದಿನ. ಸೊ ನಿತ್ಯ ನೀವು ಬದುಕಿನ ವಿವಿಧ ಆಯಾಮಗಳನ್ನು, ನಮ್ಮ ಬದುಕಿನಲ್ಲಿ ನಾವು ಎದುರಿಸಕ್ಕಂಥ ಅನೇಕ ಸನ್ನಿವೇಶಗಳನ್ನು, ಸಮಸ್ಯೆಗಳನ್ನು ಕುರಿತು ಬಿಡಿಬಿಡಿಯಾಗಿ ಹೇಳ್ತಾ ಇದ್ದೇನೆ ನಿಮಗೆ. ಆದರೆ ಮನುಷ್ಯನ ಮನಸ್ಸು ಏನು ಹೇಳಿದರೂ ಅದು ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅನ್ನೋ ಥರ ಇದೆ. ಜಗತ್ತಿನೊಳಗೆ ವೇದಗಳು ಅಂತದಾವು. ವೇದಗಳು ಅಂತಿಕೊಂಡು ಕೇಳಿರಲ್ಲ? ಉಪನಿಷತ್ತುಗಳು ಅಂತದಾವು. ಹೌದಾ? ಭಗವದ್ಗೀತಾ ಅಂತದ, ಭಾಗವತ ಅಂತದ, ಷಡ್ದರ್ಶನಗಳು ಅಂತದವು. ಯೋಗ ಮೀಮಾಂಸಾ, ಉತ್ತರ ಮೀಮಾಂಸಾ, ನ್ಯಾಯ, ಸಾಂಖ್ಯ, ಯೋಗ ಅಂತ ತಿಳ್ಕೊಂಡು ಷಡ್ದರ್ಶನಗಳದಾವ. ಏನೆಲ್ಲ ಇಲ್ಲ. ಎಷ್ಟು ಜನ ನಮ್ಮ ದೇಶದೊಳಗೆ ಗುರುಗಳದಾರ, ಆಶ್ರಮಗಳದಾವ. ಓಂ ಶಾಂತಿ ಅಂತ ವಿಶ್ವವ್ಯಾಪಿ ಆಧ್ಯಾತ್ಮಿಕ ಕೇಂದ್ರಗಳದಾವ. ರವಿಶಂಕರ್ ಗುರುಜಿ, ಸದ್ಗುರು ಜಗ್ಗಿ ವಾಸುದೇವ್ರಂತ, ರಾಮದೇವ್ ಬಾಬಾರಂಥ ಘಟಾನುಘಟಿಗಳು ನಿಮ್ಮೆಲ್ಲರನ್ನು ಉದ್ಧಾರ ಮಾಡಬೇಕಂತ ಗುದ್ದಾಡಕತ್ಯಾರ. ಆದಾಗ್ಯೂ ಸಹಿತ ಏನಾಗಿದೆ ಬದುಕು? ಏನಾಗಿದೆ? ಸುಧಾರಿಸಿದೆಯಾ? ಸುಧಾರಿಸಿದ್ದೀನಿ ಹೇಳ್ರಿ ಬೇಕಾರೆ. ಇಷ್ಟೆಲ್ಲ ಇದ್ದಾಗ್ಯೂ ಸಹಿತ ಸುಧಾರಿಸಿಲ್ಲಪ್ಪ ಅಂತಂದ್ರೆ ಇನ್ನು ಏನೂ ಇರಲಿಕ್ಕಪ್ಪ ಅಂದ್ರೆ ಹೆಂಗಿತ್ತು? ಇಷ್ಟೆಲ್ಲ ಇದ್ದಾಗ್ಯೂ ಸುಧಾರಿಸಿಲ್ಲ, ಇನ್ನೇನು ಇರಲಿಕ್ಕಂದ್ರೆ ಹೆಂಗಪ್ಪ? ಯಾಕೆ ಹಿಂಗೆ ಆಗ್ತದೆ? ಯಾಕೆ ಹಿಂಗೆ ನಿರಾಶೆ ಬರ್ತದಪ್ಪ ಅಂದ್ರೆ ಮನುಷ್ಯ ಎಲ್ಲ ಬಯಸ್ತಾನೆ. ಉದಾಹರಣೆಗೆ ಈಗ ಬ್ಯಾಸಿಗೆ ಶುರು ಆಗೈತೆ. ಬ್ಯಾಸಿಗೆ ಶುರು ಆಗಿದ್ದಕ್ಕೆ ನೀವು ನಿಮ್ಮ ಗಾಡಿ ಒಯ್ತೀರಿ, ಬಿಸಿಲಾಗಿ ರಣ ಬಿಸಿಲಾಗಿ ಇಡ್ತೀರಿ. ಯಾರಾದರೂ ಎಲ್ಲಿ ಇಡ್ತೀರಿ? ನೆರಳಾಗಿ ಇಡ್ತೀರಿ. ರಾಜು ಕರೆಕ್ಟ್ ಹೇಳಿದ. ನೆರಳು ಹುಡುಕಾಡ್ತೀರಿ ನೀವು. ಎಲ್ಲರೂ ಇಡಬೇಕಾದಾಗ ನೆರಳು, ನಿಮ್ಮ ಕಾರ್ ಇರಲಿ, ಟೂ ವೀಲರ್ ಇರಲಿ, ನೆರಳಾಗಿಡ್ತೀರಿ. ನಿಮ್ಮ ನಡೆ ಹೇಗದಪ್ಪ ಅಂದ್ರೆ ನಿಮಗೆ ಈ ಬೇಸಿಗೆ ಒಳಗೆ, ಬಿಸಿಲಿನೊಳಗೆ ನೆರಳು ಬೇಕು. ಹೌದಾ? ನೆರಳು ಬೇಕು. ಆದ್ರೆ ಆ ನೆರಳಿಗಾಗಿ ನೀವೇನು ಮಾಡಿದಿರಿ? ಒಂದು ಗಿಡ ನೆಟ್ಟರೆ ನಿಮ್ಮ ಜೀವನದಾಗ ಒಂದೇ ಒಂದು ಗಿಡ ನೆಟ್ಟರೇನು? ಇದ್ದದ್ದು ಕಡಿದ್ರಿ ಬರೀ ನೆರಳು ಅಪೇಕ್ಷೆ ಪಡ್ತೀರಿ ನೀವು. ನನಗೆ ಗೊತ್ತದ ಗಿಡದ ಮಹಿಮಾ, ನಿಮ್ಗೆ ಗೊತ್ತಿಲ್ಲ. ಸಾರಾ ಸಗಟಾಗಿ ಕಡಿತೀರಿ. ಈ ಆಶ್ರಮ ಚಂದ ಕಾಂತತಿ ಅಂತ ಬಂದು ಹೇಳಿದಾಗ ಅದರ ಮೂಲ ಆ ವೃಕ್ಷಗಳು, ವೃಕ್ಷ ದೇವತೆಗಳು. ನನ್ನ ಪಾಲಿಗೆ ಅವು ಲಿವಿಂಗ್ ಗಾಡ್ಸ್. ಎಷ್ಟು ಆಕ್ಸಿಜನ್ ಕೊಡ್ತದೆ ಗೊತ್ತದ ನಿಮ್ಗದು. ಇಲ್ಲೇ ಚಂದ ಅದ ಮತ್ತು ಚಲೋ ಅದ, ಪಾಸಿಟಿವ್ ಎನರ್ಜಿ ಅದಪ್ಪ ಅಂದ್ರೆ ಅದಕ್ಕೆ ಕಾರಣ ಈ ಗಿಡಗಳೇ. ಹೌದಾ? ಗಿಡ ಒಂದೂ ಇದ್ದಿಲ್ಲ, ಈ ಬರೀ ಆಶ್ರಮಟ್ಟ ಇತ್ತು, ಏನು ಚಂದ ಕಾಣುತ್ತಿತ್ತದು ರಡ ಬಿಸಲಾಗಿ. ಇದಕ್ಕೆ ಶೋಭೆ ಕೊಟ್ಟಿದ್ದೇ ಗಿಡಗಳು. ಗಿಡ ಅಂತಂದ್ರೆ ಏನು? ಸೂರ್ಯನಿಗೆ ಹಿಡಿತಕ್ಕಂಥ ಛತ್ರಿಗಳು, ನೈಸರ್ಗಿಕ ಛತ್ರಿಗಳು. ನಿಮ್ಗೊಂದು ಕೊಡಿ ಹಿಡ್ಕೊತೀರಿ, ಆದ್ರೆ ಗಿಡ ಒಂದಿತ್ತಪ್ಪ ಅಂದ್ರೆ ನೈಸರ್ಗಿಕ ಛತ್ರಿ, ಆರಾಮಿರ್ತೀರಿ ಅಲ್ಲೇ. ಎಷ್ಟು ನೀವು ಒಬ್ಬರು ಹಿಡ್ಕೊತೀರಿ, ಆದ್ರೆ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಛತ್ರಿ ಹಿಡಿತೈತದು ಗಿಡಗಳು. ಯಾಕೆ ನಿಮಗೆ ಗೊತ್ತಾಗಲಿಲ್ಲ? ನೆರಳು ಬಯಸ್ತೀರಿ, ಬಟ್ ಗಿಡ ನಡ್ಡಿಲ್ಲ. ಆರೋಗ್ಯ ಬಯಸ್ತೀರಿ,
ಆರೋಗ್ಯ ಬಯಸ್ತೀರಿ ನೀವು? ಆರೋಗ್ಯ ಬಯಸ್ತೀರೋ ಅನಾರೋಗ್ಯ ಬಯಸ್ತೀರೋ? ಹಾಂ, ಆರೋಗ್ಯ ಬಯಸ್ತೀರಿ. ಬಟ್ ಆರೋಗ್ಯಕ್ಕಾಗಿ ನೀವೇನು ಮಾಡಿದ್ರಿ? ಏನು ಮಾಡಿದಿರಿ? ವಾಕಿಂಗ್ ಮಾಡ್ತಾಯಿದ್ದೀರಾ? ಸ್ಪೋರ್ಟ್ಸ್ ಮಾಡ್ತಾಯಿದ್ದೀರಾ? ನಶಿನಾಗಿ ಹೇಳ್ತಾ ಇದ್ದೀರಾ? ಏನು ಮಾಡೋದಿಲ್ಲ. ಆರೋಗ್ಯ ಬೇಕು ನಿಮ್ಗೆ. ಮತ್ತು ನಿಮ್ಮ ಮಕ್ಕಳು ಚಲೋ ಆಗ್ಬೇಕಂತೀರಿ, ನಿಮ್ಮ ಮಕ್ಕಳು ಶಾಣ್ಯಾರಾಗಬೇಕಂತೀರಿ, ನಿಮ್ಮ ಮಕ್ಕಳು ಅಧ್ಯಾತ್ಮದೊಳಗೆ ಹೋಗ್ಬೇಕಂತೀರಿ, ಮನೆ ವಾತಾವರಣ ಚೆನ್ನಾಗಿರ್ಬೇಕಂತೀರಿ. ಅದಕ್ಕಾಗಿ ನೀವೇನು ಮಾಡ್ತೀರಿ? ಹಾಂ, ಏನು ಮಾಡ್ತೀರಿ? ನೀವು ಅಪೇಕ್ಷೆ ಪಡ್ತೀರಿ, ಆರೋಗ್ಯ ಬೇಕಂತ ಅಪೇಕ್ಷೆ ಪಡ್ತೀರಿ. ಆರೋಗ್ಯಕ್ಕಾಗಿ ಏನು ಮಾಡೋದಿಲ್ಲ. ನೆರಳು ಬೇಕಂತ ಅಪೇಕ್ಷೆ ಪಡ್ತೀರಿ, ನೆರಳಿಗಾಗಿ ಏನು ಮಾಡೋದಿಲ್ಲ. ಮನ್ಯಾಗ ಸುಖ ಶಾಂತಿ ಬಯಸ್ತೀರಿ, ಸ್ವತಃ ನೀವೇ ಹರ್ಕದಿರಿ. ಕರ್ 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 ಅಂತೀರಿ, ಒದರಾಡ್ತೀರಿ, ಚೀರಾಡ್ತೀರಿ, ಸಿಟ್ಟಿಗೆ ಹೇಳ್ತೀರಿ, ಅಸೂಯೆ ಪಡ್ತೀರಿ. ಮನೆ ಮತ್ತು ಹೆಂಗೆ ಸುಧಾರಿಸ್ತದ? ನಮ್ಮ ಮನೆ ದೇವ್ ತುಂಬೈತಿ ಅಂತೀರಿ. ಅಷ್ಟು ಜನ ಬಂದು, ಗುರುಜಿ ಹೊಸ ಮನೆ ಪಾದ ಹಾಕ್ರಿ ಅಂತಾರೆ. ಯಾಕಪ್ಪ ಅಂತೀನಿ. ಇಲ್ರಿ, ನಮ್ಮ ಮನ್ಯಾಗ ದೇವ್ ಐತಿ, ಭೂತ ಐತಿ ಅಂತಾರೆ. ಅದಕ್ಕೆ ನಾ ಹೊಕ್ಕೀನಿ, ಅಡ್ಡಾಡಿ ನೋಡ್ತೀನಿ. ಮನ್ಯಾಗ ದೇವ್ ಇರೋದು ಇಲ್ಲ. ಮನ್ಯಾಗ ದೇವ್ ಇರೋದು ಇಲ್ಲ, ನಿಮ್ಮೊಳಗೆ ದೇವ್ ಐತಿ. ಅದು ಆ ದೆವ್ವಗಳು ನೀವೇ ಇದ್ದೀರಿ, ಬೇರೆ ದೇವ್ ಇಲ್ಲವೇ ಇಲ್ಲ. ಅಲ್ಲಿ ನೀವೇ ಆ ದೆವ್ವಗಳಿದ್ದೀರಿ. ಬಟ್ ಬೇರೆ ದೇವ ಐತೆ ಅಂತ ನೀವು ಅಂತೀರಿ. ಸ್ವತಃ ನೀವೇ ದೇವ ಇದ್ದು ಮತ್ತು ನಮ್ಮ ಮುಂದೆ ಅಂತೀರಿ ಮನ್ಯಾಗ ದೇವ ಐತಂತೀರಿ. ಆ ದೇವ ನೀವೇ. ಮನ್ಯಾಗ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಗುರುಗಳಿಗೆ ಕರೀದಿಲ್ಲ, ಅಭಿಷೇಕ ಮಾಡೋದಿಲ್ಲ, ಪಾದ ಪೂಜೆ ಮಾಡ್ಕೊಳ್ಳೋದಿಲ್ಲ, ಅಮಾವಾಸ್ಯೆ ದಿವಸ ದೇವ್ರಿಗೆ ಬೀಳ್ಕೊಳ್ಳೋದಿಲ್ಲ, ಮನೆ ದೇವ್ರಿಗೆ ಹೋಗೋದಿಲ್ಲ. ಏನು ಮಾಡ್ತೀರಿ ನೀವು? ಹಾಂ, ಹೋಗ್ತೀರಿ. ಮನೆ ದೇವ್ರಂತಂದದ, ಕುಲದೇವ್ರಂತಂದದ. ಪ್ರತಿ ವರ್ಷ ಹೋಗ್ತೀರಿ, ಪ್ರತಿ ತಿಂಗಳು ಹೋಗ್ತೀರಿ, ನಡ್ಕೊತೀರಿ, ದೇವ್ರು ನೆನೆಸ್ತೀರಿ. ಇಲ್ಲವೇ ಇಲ್ಲ ರೀ. ಇಂಥದ್ದೆಲ್ಲ ಮಾಡೋದಿಲ್ಲ. ಮನ್ಯಾಗ ಸುಖ ಶಾಂತಿ ಬಯಸ್ತೀರಿ. ಸಿಕ್ಕದ್ದು ತಿಂತೀರಿ, ಸಿಕ್ಕಾಗ ಬರ್ಕೊತೀರಿ. ಯಾವಾಗ ಮುಕ್ಕೋಬೇಕು ಗೊತ್ತಿಲ್ಲ, ಯಾವಾಗ ಹೇಳ್ಬೇಕು ಗೊತ್ತಿಲ್ಲ, ಏನು ತಿನ್ಬೇಕು ಗೊತ್ತಿಲ್ಲ, ಹೆಂಗೆ ತಿನ್ಬೇಕು ಗೊತ್ತಿಲ್ಲ, ಎಷ್ಟು ತಿನ್ಬೇಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ನಿಮ್ಮ ಮನಸ್ಸು ನಾನು ಆರೋಗ್ಯದಿಂದ ಇಡೋ ದೇವ್ರೆ ಅಂತ ತಿಂತೀರಿ ನೀವು. ಹೆಂಗದ? ಆರೋಗ್ಯ ಅಂದರೆ ಏನು ಕಿರಾಣಿ ಸಿಗುತ್ತೆ ಅಂತ ಇಟ್ಕೊಂಡ್ರಿ ಏನು? ಹೋಗಿ ಕೇಳ್ರಿ ಬೇಕಾರೆ. ಸರ್ ಒಂದು ಕೆ ಜಿ ಆರೋಗ್ಯ ಕೊಡ್ರಿ ಅಂತ ಕೇಳ್ರಿ ಬೇಕಾರೆ. 1 kg ಆರೋಗ್ಯ ಬೇಕಾಗಿತ್ತು ಅಂತ ಕೇಳ್ತೀರೇನು ಯಾರಾದ್ರು? ಹಾಂ, 1 kg ಆರೋಗ್ಯ ಕೊಡ್ತಾರೇನ್ರಿ? ನೀವೇ ಜವಾಬ್ದಾರಿ. ನಿಮ್ಮ ಆರೋಗ್ಯಕ್ಕೆ ನೀವೇ ಜವಾಬ್ದಾರಿ. ಇಷ್ಟ ತಿನ್ನಬೇಕು, ಹಿತಮಿತವಾಗಿ ತಿನ್ನಬೇಕು. ಅದಕ್ಕೆ ಹಿತಂ ಭುಕ್ ಮಿತಂ ಭುಕ್ ಋತಂ ಭುಕ್ ಅಂತಾರೆ. ನೀವು ಏನು ತಿನ್ನಬೇಕು? ಹಿತವಾಗಿದ್ದನ್ನು ತಿನ್ನಬೇಕು, ಮಿತವಾಗಿದ್ದನ್ನು ತಿನ್ನಬೇಕು, ಋತುವಾಗಿದ್ದನ್ನು ಸಾತ್ವಿಕವಾದನ್ನು ತಿನ್ನಬೇಕು. ಹೋಗಿ ಮಟನ್ ತಿನ್ಯ, ಎಗ್ ತಿನ್ಯ, ಸುಡ್ಗಾಡ್ 4 ದಿವಸ ಇಟ್ಟದ್ದು ತಿನ್ಯ, ಫ್ರಿಜ್ ವಸ್ತು ತಿನ್ಯ, ಶೆರೆ ಕುಡದ್ನ್ಯ, ಇಂಥವೆಲ್ಲ ಮಾಡಿ ದೇವರ ಆರೋಗ್ಯ ಕೊಡೋದ್ರೆ ಕಪಾಗಿ ಅಡ್ಡಿ ಬಿಡ್ತಾರಮ್ಮ ಮಕ್ಕಳ ಅಂತಾರಮ್ಮ. ಯಾವ ಬೇಕೋ ಮುಕ್ಕೊಂಡೆ, ಯಾವ ಬೇಕೋ ಗೆದ್ದೆ. ನೋಡ್ರಿಲ್ಲ ಜಗತ್ತನ್ನು ನೋಡ್ರಿ, ದನಕರುಗಳನ್ನು ನೋಡ್ರಿ, ಕಾಗೆ, ಕೋಗಿಲೆ, ಗಿಳಿ, ಇಂಥ ಪಕ್ಷಿಗಳನ್ನ ನೋಡ್ರಿ. ಯಾವುದಾರ ಒಂದು ಕಾಗೆ ನನಗೆ ದವಾಖಾನೆ ಹಾಕ್ರಿ ಅಂತ ಹೇಳಿತೇನು? ಯಾವುದರ ನಾಯಿ ಚಸ್ಮಾ ಹಾಕ್ರಿ ನನಗೆ ಕಂಡು ಇದಾಗಿತ್ತು ಅಂತ ಹೇಳ್ತದೇನು? ನಾಯಿ ಚಸ್ಮಾ ಬಂದಿದ್ದು ನೋಡ್ರಿನು? ಇಲ್ಲ. ನಿಮಗೆ ಬಂದಾವು. ಯಾಕೆ ಹೇಳಿ? ಯಾಕಂದ್ರೆ ಅವಕ್ಕೆ ನೈಸರ್ಗಿಕವಾಗಿ ಬದುಕು ಜೀವನ ವಿಧಾನ ಗೊತ್ತದು. ಹೌದಾ? 9 ಗಂಟೆಗೆ ಏಳು ಗಿಳಿ ಕಾಗಿ ನೋಡ್ರೇನು ಅಂದ್ರೆ, ಗುಬ್ಬಿ ನೋಡ್ರೇನು? ಮುಂಜಾನೆ ಎದ್ದು 3 ಆಯ್ತು ಚೂ 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 ನೋಡ್ರೇನು? ಕೇಳ್ತೀರಿ ಮುಂಜಾನೆ ಆಶ್ರಮದಾಗ ಎಷ್ಟು ಚೂ 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 ಆನಂದ ಅನಿಸ್ತದೆ ಅದನ್ನು ಕೇಳಕ್ಕೆ. ಅದನ್ನು 10 ಗಂಟೆಗೆ ಕೇಳ್ತೀರೇನು? ಇವತ್ತು ಯಾಕೆ ನಮ್ಮ ಕಾಗೆಗಳು ಇವತ್ತು 10 ಗಂಟೆಗೆ ಎದ್ದಾವು, ನಿನ್ನೆ ನಿದ್ದೆಗೆಟ್ಟಿದ್ದು ಅಂತಂತೀರೇನು? ಅವಕ್ಕೆ ಗೊತ್ತದ ಸೂರ್ಯನೊಂದಿಗೆ ಮಲಗಬೇಕು, ಸೂರ್ಯನೊಂದಿಗೆ ಏಳಬೇಕು ಅನ್ನೋದು ಗೊತ್ತದ ರೀ. ಅದಕ್ಕೆ ಆರೋಗ್ಯದಿಂದ ಇಷ್ಟ ಒಂದೇ ಒಂದು ಕಾರಣಕ್ಕೆ ಅದಕ್ಕೆ ಗೊತ್ತದ.
ನಶಿಕ್ನಾಗ ಬ್ರಾಹ್ಮಿ ಮುಹೂರ್ತ ಅನ್ನೋದು ಪಕ್ಷಿಗಳಿಗೆ ಗೊತ್ತದ, ಪ್ರಾಣಿಗಳಿಗೆ ಗೊತ್ತದ ರೀ. ನಶಿಕ್ನಾಗ ಹೇಳ್ತಾ ಬೇಕಾರೆ ನೋಡ್ರಿ, ಬೇಕಾರೆ ಬ್ರಾಹ್ಮಿ ಮುಹೂರ್ತ ಅವಕ್ಕೆ ಗೊತ್ತದ. 3ರಿಂದ 6 ಮಟ್ಟ ದೇವತೆಗಳು ಅಡ್ಡಾಡ್ತಾಡೋದು ಅವಕ್ಕೆ ಗೊತ್ತದ. ಮತ್ತು 6ರಿಂದ ಸೂರ್ಯಾಸ್ತದಿಂದ ರಾತ್ರಿ 2 ಮಷಿನಾಗ 3 ಮಟ್ಟ ರಾಕ್ಷಸರು ಅಡ್ಡಾಡ್ತಾಡೋದು ಗೊತ್ತೈತಿ. ರಾಕ್ಷಸರು ಅಡ್ಡಾಡ್ತಾರ. 6 ಗಂಟೆ ಆತಿಲ್ಲೋ, ರಾತ್ರಿ ಆತಿಲ್ಲ, ಸೂರ್ಯಾಸ್ತ ಆತಿಲ್ಲೋ, ರಾಕ್ಷಸರ ಆವಾಸ ಸ್ಥಾನ ಈ ಜಗತ್ತು. ಯಾವಾಗ ರಾಕ್ಷಸರು ಅಡ್ಡಾಡ್ತಾರ, ನೀವು ರಾಕ್ಷಸರಾಗಿ ಅಡ್ಡಾಡ್ತೀರಿ. ನಿಮ್ಗೆಲ್ಲ ಕೆಲಸ ಎಲ್ಲ ರಾತ್ರಿನ ತಿನ್ನೋದು, ಕುಡಿಯೋದು, ಜಗಳಾಡೋದು, ಏನು ಹೊಲಸು ಮಾಡ್ತೀರಿ ಎಲ್ಲ ರಾತ್ರಿನ. ಬೆಳಗಿನಕ್ಕಿಂತ ಹೊಲಸು ಮಾಡೋದು ರಾತ್ರಿ ಎಲ್ಲ ಕೆಲಸ. ಗೊತ್ತಾಗತ್ತಲ್ಲ ನಿಮ್ಗೆ ಏನೇನು ಮಾಡ್ತೀರಿ ಕಾರಬಾರ ಅನ್ನೋದು. ನಸಿಕ್ನಾಗ ದೇವತೆ ಅಡ್ಡಾಡ್ತಾರ. ಅಂತರಿಕ್ಷದೊಳಗೆ ಹೊರಗೆ ಕಾಸ್ಮಾಸ್ನಾಗ ದೇವತಾ ಪುರುಷರು ಅಡ್ಡಾಡ್ತಾರ. ದೈವಿ ಶಕ್ತಿ ಎದ್ದಿರ್ತತಿ. ಇದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತಾರ. ಹೌದಾ? ರಾತ್ರಿ 12:30 1ಕ್ಕೆ ಮಕ್ಕೊಂಡಿರ್ತೀರಿ, ಮತ್ತು ನಶೆನಾಗ ಹೆಂಗೆ ಹೇಳೋಕ್ಕಾಗತ್ತೆ? ಅದಕ್ಕೆ ನಶೆನಾಗ 10 ಗಂಟೆಗೆ ಹೇಳ್ತೀರಿ. 10 ಗಂಟೆಗೆ ಎದ್ರಪ್ಪ ಅದು ಕಳ್ಕೊಂಡ್ರಿ ಅಂತ. ಅದಕ್ಕೆ ಯೋಗಿಗಳು ಹೇಳ್ತಾರೆ, ಜೋ ಜಾಗತ ಹೈ, जो जागत है वो पावत है, जो जागत है वो पावत है, जो सोवत है वो खोवत है. ಯಾರು ನಶಿಕ್ನಾಗ ಮಕ್ಕೊಂಡಿರ್ತಾರ ಅವ್ರ ದೈವನ ಮಕ್ಕೊಂಡಿರ್ತದಂತ. ಅದಕ್ಕೆ ನೀವು ಅಪೇಕ್ಷೆ ಪಡಬೇಡ್ರಿ. ನಿಮಗೆ ಆರೋಗ್ಯ ಬೇಕು, ಚಲೋ ಆಗಬೇಕು, ಪಾಸಿಟಿವ್ ಎನರ್ಜಿ ಬೇಕು, ನಶಿಕ್ನಾಗ ಹೇಳ್ರಿ. ನಶಿಕ್ನಾಗ ಹೇಳ್ಬೇಕ, ಅನಿವಾರ್ಯ. ಇಲ್ರಿ ರಾತ್ರಿ ಲೇಟಾಗಿ ಮಕ್ಕೊಂತೀವಿ, ರಾತ್ರಿ ಲೇಟಾಗಿ ಮಕ್ಕೋರಿ, ಬಟ್ ನಶಿನಕ್ಕೆ ಹೇಳ್ರಿ. ಬೇಕಾದ್ರೆ ಮಧ್ಯಾಹ್ನದಾಗ 1 ತಾಸು ಮಕ್ಕೋರಿ. ನಶಿಕ್ನಾಗ ಹೇಳಲೇಬೇಕು. ನಶಿಕ್ನಾಗ ಎದ್ದು ಮನೆ ಕಸ ಹುಡುಗಿ ಮುಂದೆ ರಂಗೋಲಿ ಹಾಕಿ, ಇದು ವಿಧಾನ. ಹೋಗೇ ಬಿಟ್ಟತ್ರಿ ಅದು. ಮನೆ ಮುಂದೆ ರಂಗೋಲಿ ಯಾರು ಹಾಕ್ತಾರೆ? ನೀವು ಆಯ್ತು ಭಾಳ ನೀವು ಒಂದಿಷ್ಟು ಮಂದಿ ಹಾಕ್ತಾರೆ. ಇನ್ನು ನಿಮ್ಮ ಸಸ್ತ್ಯಾರು ಮಕ್ಕಳು ಹಾಕೋದಿಲ್ಲ. ಅವ್ರಿಗೆ ಅಮಾಶೆ ಅನ್ನೋದು ಗೊತ್ತಿಲ್ಲ, ಮುಂಜಾನೆ ಎದ್ದು ರಂಗೋಲಿ ಹಾಕಬೇಕು ಅನ್ನೋದು ಗೊತ್ತಿಲ್ಲ. ಅವು ಎಂಥದೋ ಸುಡುಗಾಡು ಬಂದು ಯಾವುದೋ ಒಂದು ಚಿತ್ರ ತೆಗಿತಾವೆ ಅಷ್ಟೇ. ಅದು ಹೊಸ ಹೊಸ ಹೊಸ. ಹೌದಾ? ಹೊಸಗರ ನೀವೇನು ಹೊಸಲಿ ಬಿಡು ಮುಂದೆ ರಂಗೋಲಿ ಹಾಕ್ತಿರಲ್ಲ, ಆ ರಂಗೋಲಿ ಬರೀ ರಂಗೋಲಿ ಅಲ್ಲ, ಕಲ್ಲಿನ ಪುಡಿ ಅಲ್ಲ, ಅದರಾಗ ನಿಮ್ಮ ಶಕ್ತಿ ತುಂಬ್ತೀರಿ. ಚುಕ್ಕಿ ಇಡ್ತೀರಿ, ಗೊತ್ತದ? ಚುಕ್ಕಿ ಇಡ್ತೀರಿ. ಚುಕ್ಕಿ ಇಟ್ಟು ಗೆರಿ ಕುಡಿತೀರಿ. ಅದು ಮತ್ತೇನಲ್ಲ, ಇದ್ರಾಗ ಮೊಬೈಲ್ನಾಗ ಮತ್ತು ಲ್ಯಾಪ್ಟಾಪ್ನಾಗ ಏನು ಇರ್ತದೆ ಅದು ಏನಂತಾರೆ ಅದಕ್ಕೆ? ಏನಂತಾರಪ್ಪ ಅದಕ್ಕೆ? ಹಾಂ, ಅದಕ್ಕೊಂದು ಇದು ಅಂತಾರಲ್ಲೋ, ಸಾಫ್ಟ್ವೇರ್ ಅಲ್ಲ, ಅದಕ್ಕೆ ಒಂದು ಇದು ಮದರ್ ಬೋರ್ಡ್ ಟೈಪ್ ಒಳಗಡೆ ಇರ್ತದೆ ಅದು. ಹಂಗದು ಮದರ್ ಬೋರ್ಡ್ನಾಗ ವೈರ್ ನೋಡಿರ್ಬೇಕಾರೆ ಹಿಂಗೊಂದು ಟಿಕ್ ಇಟ್ಟು ಅವು ಜೋಡಿಸಿರ್ತಾರೆ. ರಂಗೋಲಿ ಸೇಮ್ ರೀ. ನೀವು ಯಾವ ಭಾವನೆಯಿಂದ ಚಿಕ್ಕಿ ಇಡ್ತೀರಿ, ಯಾವ ಭಾವನೆಯಿಂದ ರಂಗೋಲಿಯ ಗೆರೆಗಳನ್ನು ಕೊರಿತೀರಿ, ಅದರಾಗ ಶಕ್ತಿ ಹೋಗ್ತದೆ. ಮತ್ತು ಮನೆ ಮುಂದೆ ಹಾಕ್ತೀರಿ, ಹಿಂದೆ ಯಾರೂ ಹಾಕೋದಿಲ್ಲ ರಂಗೋಲಿ. ಯಾಕೆ ಮನೆ ಮುಂದೆ ಹಾಕ್ತೀರಪ್ಪ ಅಂತಂದ್ರೆ ಆ ರಂಗೋಲಿಯ ಶಕ್ತಿ ಇರ್ತದೆ. ಆ ರಂಗೋಲಿ ಮ್ಯಾಗ ಕಾಲಿಟ್ಟ ಬರಬೇಕಿಲ್ಲ, ಎಲ್ಲರೂ ಒಳಗೆ ಬರಬೇಕಾದ್ರೆ ಅದು ಪರಿಣಾಮ ಆಗುತ್ತೆ ಅವ್ರ ಮ್ಯಾಗ. ನೀವು ಹಾಕಿದ ರಂಗೋಲಿ ಮ್ಯಾಗ ಕಾಲಿಟ್ಟು ಬರಬೇಕಾದ್ರೆ ಆ ರಂಗೋಲಿ ಪರಿಣಾಮ ಆಗ್ತದೆ. ಗೊತ್ತಾ? ಹೆಂಗೆ ಹಾಕಬೇಕು? ದೇವರ ಇವತ್ತು ನಮ್ಮ ಮನೆಯಾಗ ಕಾಲಿಡ್ತಕ್ಕಂಥ ಪ್ರತಿಯೊಬ್ಬರು ಅತ್ಯಂತ ಆನಂದದಿಂದ ಬಂದಾರ. ಹೌದಾ? ನಮ್ಮ ಮನೆಯ ಹಿತ ಬಯಸಿ ಬಂದಾರ. ಎಲ್ಲ ವೈರತ್ವವನ್ನು ಮರೆತು ಬಂದಾರ. ಮಂಗಲಮಯವಾದನ್ನು ನೋಡ್ಲಿಕ್ಕೆ ಬಂದಾರ. ಇಂಥ ಭಾವನೆಯಿಂದ ಹಾಕಬೇಕು. ಹೌದಾ? ಯಾರು ಹಾಕ್ತೀರಿ? ರಂಗೋಲಿ ಹಾಕ್ತೀರಿ, ಆದರೆ ಯಾರು ಹಾಕ್ತೀರಿ? ಹಿಂಗೆ ಈ ಭಾವನೆಯಿಂದ ಹಾಕ್ತೀರೇನು? ನಮ್ಮ ಮನೆ ಮಂಗಲಮಯ ಅದ, ನಮ್ಮ ಮನೆ ಶಿವಮಯ ಅದ, ನಮ್ಮ ಮನೆ ಸುಖ ಅದ, ನಮ್ಮ ಮನೆ ಶಾಂತಿ ಅದ, ಹಾಕ್ತೀರೇನು? ಹೀಗೆ ಇದನ್ನು ಹಾಕ್ಕೊಂಡು ಕುಂತಿರ್ತಾರೆ. ಧಕ್ ಧಕ್ ಕರ್ನೆ ಲಗ್ಗ, ಧಕ್ ಧಕ್ ಕರ್ನೆ ಲಗ್ಗ. ಹಾಕ್ರಪ್ಪ. ಒಂದು ಧಕ್ ಧಕ್ ಕರ್ನೆ ಲಗ ಅಂತಕೊಂಡು ಚುಕ್ಕಿ ಇಡ್ತೀರಿ, ಕೊಯ್ಯ ಕುಯ್ಯ ಹಾಕ್ತೀರಪ್ಪ. ಅವ್ರು ಬರುವವರು ಧಕ್ಕು ಧಕ್ಕು ಮಾಡ್ಕೊತ ಬರ್ತಾರೆ. ಅವರು ನೀವು ಹೆಂಗೆ ರಂಗೋಲಿ ಹಾಕಿರ್ತೀರಲ್ಲ ಹಂಗೆ ಬರ್ತಾರೆ ಅವರು. ನೀವು ಯಾವ ಭಾವನೆಯಿಂದ ಹಾಕಿರ್ತೀರೋ ಅದೇ ಭಾವನೆಯಿಂದ ಬರ್ತಾರೆ.
ಯದ್ಭಾವಂ ತದ್ಭವತಿ. ಯಾವ ಕೆಟ್ಟ ಭಾವನೆಯಿಂದ, ಕ್ಲಮ್ಜಿ ಮನೋಭಾವನೆಯಿಂದ, ಕಿರಿಕಿರಿ ಮಾಡ್ಕೊಂಡು ಮನೋಭಾವನೆಯಿಂದ, ಅತ್ತಿ ಒಳ್ಳೆ ಹೇಳನ್ನು ಮನೋಭಾವನೆಯಿಂದ ಅತ್ತಿಗೆ ಒದರ್ಕೊಂತ ಚೀರ್ಕೊಂತ ಅಸಡ್ಡಾಳ ಭಾವದಿಂದ ಹಾಕ್ಕೊಂಡ್ರಪ್ಪ ಅಂದ್ರೆ ದಾಟಿ ಬರೋರು ಹಂಗೆ ಬರ್ತಾರೋ. ಎಲ್ಲ ಗೊತ್ತೈತೆ ನಿಮಗಿದು? ಗೊತ್ತಿಲ್ಲ. ಭಾಳ ಹೇಳ್ತಿರಲ್ಲ, ನಿಮ್ಮ ಮನೆ ಸುಖ ಶಾಂತಿ ನಿಮ್ಮ ಮನಸ್ಸಿನಾಗಿರ್ಬೇಕು. ರಾತ್ರಿ ಮಕ್ಕಳು ಕಾಲಕ್ಕೆ ಬರೀ ಸಿಂಪಲ್, ನಾ ಏನು ನೀರು ಸಿಂಪಡಿಸಿದ್ದೆ ಹಿಂಗೆ, ಅಂಥದ್ದೊಂದು ಗ್ಲಾಸಿನೊಳಗೆ ಒಂದಿಷ್ಟು ಕರ್ಪೂರ, ಒಂದಿಷ್ಟು ಬಿಳಿ ಸಾಸಿವೆ, ಒಂದು ಲವಂಗ, ಒಂದಿಷ್ಟು ಅರಿಶಿನ ಪುಡಿ ಹಾಕಿ ಹಿಂಗೆ ಒಳಗೆ ನಿಲ್ಲಬೇಕು. ಬಾಗಿಲು ಹೊರಗೆ ಕೈ ಮಾಡಿ 3 ಗೆರೆ ಕೊರೀರಿ. ಎಂಥ ಅದ್ಭುತ! ಹುಳ ಹುಪ್ಪಡಿ ಬರಲ್ಲ, ಹಾವು ಚೇಳು ಬರಲ್ಲ, ದೆವ್ವಗಳು ಬರಲ್ಲ, ಭೂತ ಪ್ರೇತಗಳು ಎಂಟ್ರಾಗಲ್ಲ. ಇಷ್ಟು 3 ಗೆರೆ. ಯಾರಿಗೆ ಗೊತ್ತದ ಇದು? ಯಾರಿಗೆ ಗೊತ್ತದ ಇದು? ಇದನ್ನು ಹಾಕಿ ನಿಮ್ಮ ಕ್ವಾಟ್ ಬುಡಕ್ಕೆ ತಳಗೆ ಒಂದು ಇದನ್ನ ಇಟ್ಬಿಡ್ರಿ, ಕಲಶ, ಸಣ್ಣ ಕಲಶ ಇಷ್ಟ. ಕೆಟ್ಟ ಕನಸು ಬೀಳೋದಿಲ್ಲ, ಆರಾಮ್ ನಿದ್ದೆ ಹತ್ತದು. ರಾತ್ರಿ ಮಕ್ಕೊಂಡವ್ರು ನೋಡ್ಬೇಕು. ಯಾವತ್ತಿಗವರು ಎಷ್ಟೋ ಮಂದಿ ಇದ್ರಾಗ ಮಾತಾಡ್ತಿರ್ತಾರೆ, ಈಗ ನಾವು ಹರ್ಕೊಡ್ಸೋಣ, ಈ ಯಪ್ಪ ಯಪ್ಪ ಓದಿ ಬರೀ ಮಾತಾಡ್ತಾರೋ ನಿದ್ಗನಾಗ ಬಡಬಡಿಸಿರ್ತಾವೆ. ಒಟ್ಟು ಅಕ್ಕ ಅಕ್ಕ ಬಂದವ ಈ ಬೆರಿ ತಾವು ಏನು ಆಯ್ತು ಅಂತ ಅವ್ನು ಹುಡುಕಾಡಿ ಬಿಡ್ಬೇಕಲ್ಲೇ. ಇದು ಕನಸಿನಾಗ ಯಪ್ಪ ಅಂತಾರ. ಏನಂತ? ನಾ ಬಿದ್ದಂಗಾತು ಅಂತಾರ, ಮ್ಯಾಗಿಂದ ಬಿದ್ದಂಗಾತು ಅಂತಾರ. ಇವೆಲ್ಲ ಯಾಕಾಗಪ್ಪ ಅಂತಂದ್ರೆ ನಿಮ್ಮ ಮೇಲೆ ನೀವು ನೆಗೆಟಿವ್ ಎನರ್ಜಿಯ ಪರಿಣಾಮ ಡಿಸ್ಟರ್ಬೆನ್ಸ್ ಕೊಡ್ತದೆ. ಹೌದಾ? ಅದಕ್ಕೆ ಅನೇಕ ಕಾರಣ ಅದಾವೆ. ಹೊರಗಿನವರ ದೃಷ್ಟಿ, ನಿಮ್ಮೊಳಗಿನ ಭಾವನೆಗಳು. ನಾ ಹೇಳ್ತೀನಲ್ಲ, ನಿಮ್ಗೆ ಗೊತ್ತಿಲ್ಲ. ಹಂಗಾಗಲಿಕ್ಕೆ ಕಾರಣ ನಿಮ್ಮ ಭಾವನೆಗಳು. ಅಸೂಯೆಯಿಂದ ಒಂದಿಷ್ಟು ಫ್ರೀಕ್ವೆನ್ಸಿ, ಸಿಟ್ಟು ಒಂದಿಷ್ಟು ಫ್ರೀಕ್ವೆನ್ಸಿ, ಅನುಮಾನ ಒಂದಿಷ್ಟು ಫ್ರೀಕ್ವೆನ್ಸಿ, ಸಂಶಯ ಒಂದಿಷ್ಟು ಫ್ರೀಕ್ವೆನ್ಸಿ, ನಾಚಿಕೆ ಒಂದಿಷ್ಟು ಫ್ರೀಕ್ವೆನ್ಸಿ, ಎಲ್ಲ ಕೂಡ್ಕೊಂಡು ದೆವ್ವಾಗಿ ಕೂತಿರ್ತದೆ ಅದು. ಹೌದಾ? ಅದ್ರ ಬದಲು ಪ್ರೀತಿ ಕೊಡಿ, ಪ್ರೀತಿಯಿಂದ ಮಾತಾಡಿ. ಯಾರ ಮನಸ್ಸು ನೋಯಿಸ್ಬೇಡ್ರಿ, ಅಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಗೊತ್ತಿಲ್ಲ ಅನ್ನೋಕ್ಕಿಂತ ಗೊತ್ತದ ಮರಳಿಚಾರ ನಾಟಕ ಮಾಡ್ತಾರೆ ನೀವು ಅಷ್ಟೇ. ನೋಡಿ ನಿಮ್ಮ ಮನ್ಯಾಗ ಹೆಂಗದ ನೋಡ್ರಿ, ಅಸಹನೆ ಅದ, ಅಸಹನೆ ತುಂಬೈತಿ. ಮತ್ತು ಸುಖ ಬಾದ್ರೆ ಹೆಂಗೆ ಬರ್ತದೆ? ಬಯಸ್ತೀರಿ ನಮ್ಮ ಮನೆ ಸುಖ ಇರಬೇಕು, ನೀವು ಹೆಂಗದಿರಿ ಹಂಗದಿರಿ. ಬಯಸ್ತೀರಿ ಆರೋಗ್ಯ, ನೀವು ಹೆಂಗದಿರಿ? ಒಂದು ವಾಕಿಂಗ್ ಇಲ್ಲ, ಒಂದು ಯೋಗ ಇಲ್ಲ, ಒಂದು ಸತ್ಸಂಗ ಇಲ್ಲ, ಒಂದು ಏನು ಒಳ್ಳೆಯ ಭಾವ ಇಲ್ಲ, ದೈವಿ ಭಾವ ಇಲ್ಲ, ಪ್ರಾರ್ಥನೆ ಇಲ್ಲ, ಪೂಜಾ ಇಲ್ಲ, ಪುನಸ್ಕಾರ ಇಲ್ಲ. ನಿಮಗೆ ಮಾನಸಿಕ ಆರೋಗ್ಯ ಬೇಕು, ಶಾರೀರಿಕ ಆರೋಗ್ಯ ಬೇಕು, ಮನೆತನದ ಆರೋಗ್ಯ ಬೇಕು, ಮನೆಗೆ ಎಲ್ಲರೂ ಚಂದ ಇರಬೇಕು. ಸಾಧ್ಯ ಇಲ್ಲ ರೀ. ಅದಕ್ಕೆ ಮನ್ಯಾಗ ನಸಿಕ್ನಾಗ ಹೇಳಕ್ಕೆ ಕಲೀರಿ, ಎಲ್ಲರೂ ಹೇಳಕ್ಕೆ ಕಲೀರಿ. ಎದ್ದು ಕೂಡಲೇ ಶಾಂತ ಎಲ್ಲರೂ ಹೋಗಿ ಒಂದು ಕಾಲ ಇತ್ತು, ದೀಪ ಸಂಜೆ ಆದ ಕೂಡ ದೀಪ ಹಚ್ಚಿ ಆ ಹಿರಿಯರ ಕಾಲ ನಮಸ್ಕಾರ ಮಾಡ್ತಿದ್ರು. ನಾವು ಮಾಡೀವಿ. ಚಿಮ್ನ ಇದ್ದು ಅವಾಗ, ಚಿಮ್ನಿ ಎಣ್ಣೆ ಕಲ್ಲೆಣ್ಣೆ ಹಾಕಿ ಇದನ್ನು ಹಾಕ್ತಿದ್ರು. ಅದು ಹಚ್ಚಿದ ಕೂಡಲೇ ಈಗೆಲ್ಲ ಲೈಟ್ ಬಂದಾವ ಬರ್ತಾ ಬಿಟ್ಟಾರ. ಅದು ಚಿಮ್ನ ಬುಡ್ಡಿ ದೀಪ ಹಚ್ಚಿದ ಕೂಡಲೇ ನಮ್ಮ ಅಪ್ಪ ನಮ್ಮವನ ಕಾಲಿಗೆ, ಹಿರಿಯರ ಕಾಲಿಗೆ, ನಮ್ಮ ಅಮ್ಮನ ಕಾಲಿಗೆ, ನಮ್ಮ ಅಪ್ಪನ ಕಾಲಿಗೆ, ಅಜ್ಜನ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೀವಿ. ಆ ಗೋಧೂಳಿ ಮೂರ್ತ ಅಂತಾರೆ ಅದಕ್ಕೆ. ದೀಪ ಹಚ್ಚೋ ಮೂರ್ತಕ್ಕೆ ಗೋಧೂಳಿ ಮೂರ್ತ. ಆ ಗೋಧೂಳಿ ಮೂರ್ತದೊಳಗೆ ಹಿರಿಯರ ಬಾಯಿಂದ ಏನು ಬರ್ತದೆ ಸಿದ್ಧಿ ಆಗ್ತದೆ. ಅದು ನಮಸ್ಕಾರ ಮಾಡಿದವ್ರಿಗೆ ಏನಂತಾರೆ? ಅಷ್ಟ ಸೌಭಾಗ್ಯವತಿ ಬಾಬಾ, ಅಷ್ಟಪುತ್ರ ಸೌಭಾಗ್ಯವತಿ ಬಾಬಾ, ಯಶೋ ಪ್ರಾಪ್ತಿರಸ್ತು. ಹೌದಾ? ಆರೋಗ್ಯ ಪ್ರಾಪ್ತಿರಸ್ತು. ಇಂಥೆಲ್ಲ ಅವರು ಇದ್ರು ಕೊಡ್ತಾರೆ. ಅವರು ಒಳ್ಳೆಯ ಭಾವನೆಗಳಿದ್ರೆ ಆಶೀರ್ವಾದ ಮಾಡ್ತಾರೆ, ಅದು ಬರ್ತದಪ್ಪ. ಮತ್ತು ನಮ್ಮಲ್ಲಿ ಚಮತ್ಕಾರ ಏನದು ಗೊತ್ತದನ್ನು? ಹೋಗೋ ಕಾಲಕ್ಕೆ ನೀವು ಯಾವುದೋ ಒಂದು ಇದಕ್ಕೆ ಹೋಗ್ತೀರಪ್ಪ, ಟೂರಿಗೆ ಹೋಗ್ತಿರ್ಬೇಕಾದ್ರೆ ಅಪ್ಪ ಅವನ ಕಾಯಿ ನಮಸ್ಕಾರ ಮಾಡೋದು ರೂಢಿ ಅದ. ಆದರೆ ಈಗಿನವ್ರು ಮಾಡೋದಿಲ್ಲ, ಅಪ್ಪ ಅವನ ಕಾಲಿಗೆ ಬೀಳೋದಿಲ್ಲ. ಅವಾಗೆಲ್ಲ ಸಿಕ್ಕೊಂತಾರೆ. ಯಾಕೆ? ಅವ್ರಿಗೆ ಅಪ್ಪ ಅವನ ಕಾಲಿಗೆ ಬಿದ್ದಾಗ, ಹಿರಿಯರ ಕಾಲಿಗೆ ಬಿದ್ದು ನಾವು ಹೋಗಿ ಬರ್ತೀನಿ ಅಂತ ನಮಸ್ಕಾರ ಮಾಡಿದಾಗ ಅವ್ರೇನಂತಾರೆ? ಹೋಗಿ ಬಾ ಅಪ್ಪ ಅಂತಾರೆ. ಏನಂತಾರೆ? ಹೋಗಿ ಬಾ ಅಂತಾರೆ. ಹೋಗು ಅಂತ ಯಾರು ಹೇಳ್ತಾರೆ?
ಹೋಗಿ ಬಾಯಪ್ಪ ಅಂತಾರೆ. ಆ ಹೋಗಿ ಬಾ ಅನ್ನೋದ್ರೊಳಗೆ ಚಮತ್ಕಾರ ಅದ, ಗೊತ್ತಿಲ್ಲ. ಆ ಹೋಗಿ ಬಾನೇ ಅದೇ ಆಶೀರ್ವಾದ, ಶ್ರೀರಕ್ಷೆ ಆಗ್ತದೆ ಅವ್ರಿಗೆ, ಶ್ರೀರಕ್ಷೆ ಆಗ್ತದೆ. ಅಪಾಯದಿಂದ ಪಾರು ಮಾಡಿ ಮತ್ತೆ ಮನೆಗೆ ತರ್ತದೆ. ಅದು ನಿಮ್ಗೆ ಗೊತ್ತಿಲ್ಲ. ಇದು ಬಿಟ್ಟಿರ್ತೀನಿ. ಅವ್ರು ಹೇಳೋದಿಲ್ಲ, ನೀವು ಮಾಡೋದು, ಹೇಳೋದಿಲ್ಲ. ಗೊತ್ತಾ? ನಾ ಇನ್ನೂ ಹೇಳಿದ್ರೆ ಮೂರು ವಾಕ್ಯ ಇದನ್ನು ಕೊರಿರಿ ಅಂತ ಕೊಡು, ಲೈನ್. ಅದು ಲಕ್ಷ್ಮಣ ರೇಖಾವು. ಹೆಂಗೆ ಸೀತಾಮಾತಾ ಒಬ್ಬಕ್ಕೆ ಇದ್ದು ರಾವಣ ಬಂದ, ಲಕ್ಷ್ಮಣ ಹೇಳಿ ಹೋಗಿದ್ದವು, ಯಾರು ನೀವು ಇದನ್ನು ದಾಟಿ ಹೊರಗೆ ಬರಬೇಡ ಅಂತ ಹೇಳಿದ್ದ. ಅದ್ರಾಗ ಏನಿತ್ತು? ಬರೀ 3 ಗೆರೆ ಕೊಡೋದು ರೀ. ಲಕ್ಷ್ಮಣ ರೇಖಾ ಅಂತ ಪ್ರಸಿದ್ಧಿ ಆಗ್ತದು. ವಿಚಿತ್ರ ಅಂದ್ರೆ ಲಕ್ಷ್ಮಣ ರೇಖಾ ಅಂತ ಇದು ಪೆನ್ಸಿಲ್ ಬಂದಾವು, ಅದ್ರ ಕೊರೆದ್ರಪ್ಪ ಜಾಂಡಿ ಗ್ಯಾಪ್ ಗಿಂಡಿ ಬರೋದು. ವಿಚಿತ್ರ, ಅದು ವಿಚಿತ್ರನ. ನಿಮ್ಮ ಮನೆ ಒಳಗೆ ಜಾಂಡಿ ಗ್ಯಾಪ್ ಬರೋದಿಲ್ಲ, ಹಲ್ಲಿ ಬರೋದಿಲ್ಲ. ಎಷ್ಟು ಮಜಾ ಅಲ್ಲ? ಹಂಗೆ ಅದು ಅಟ್ಲೀಸ್ಟ್ ಅದು ಇದು ಕಾಣಿಸುತ್ತೆ. ಬಟ್ ಈ ಉಪ್ಪು, ಕರ್ಪೂರ ಇವನ್ನೆಲ್ಲ ಮಿಶ್ರಿತ ಇದನ್ನು ಹಾಕಿರಪ್ಪ ಅಂತಂದ್ರೆ ಸೊಳ್ಳೆ ಬರೋದಿಲ್ಲ, ಹಾವು ಚೇಳು ಬರೋದಿಲ್ಲ, ಒಂದದ್ದು ದೆವ್ವ ಭೂತ ಎಂಟ್ರ್ ಆಗೋದಿಲ್ಲ, ತಡೀತದೆ. ಸಿಂಪಲ್. ಗೊತ್ತಾ? ನೀವು ಊಟ ಮಾಡೋ ಮುಂದೆ ಇಂಥದ್ದೊಂದು ಇರಿಟ್ಕೊಂಡು ಕೂಡ್ರಿ, ಒಂದು ಹನಿ ಸಿಂಪಡಿಸ್ಕೋರಿ, ಒಂದು ಹನಿ ಊಟ ಮಾಡೋ ತಟ್ಟಿ ಮ್ಯಾಗ ಸಿಂಪಡಿಸ್ರಿ, ವಿಷ ಇದ್ದರೂ ಅಮೃತ ಆಗ್ತದೆ. ಮಾಟ ಮಂತ್ರ ನಾಟೋದಿಲ್ಲ. ನೋಡ್ರಿ, ಹಿಂಗೆ ಸ್ವಾಮಿಗಳು ಆದವ್ರು ಹಿಂಗೆ ಇದನ್ನ ಹಾಕ್ಕೊಂತಾರೆ, ಹಿಂಗೆ ಮಾಡಿ ಇದು ಮಾಡ್ತಾರೆ, ಸಿಂಪಡಿಸ್ತಾರೆ. ಅದೆಲ್ಲ ಬಿಟ್ಬಿಟ್ಟಿವಿ ನಾವೆಲ್ಲ, ಬಿಟ್ಬಿಟ್ಟಿವಿ ನಾವು. ಯಾರು ಮಾಡ್ತೀರಿ ಹೇಳ್ರಿ ಇದನ್ನು? ಕೇವಲ ಕೆಲವು ಮಂದಿ ಅಷ್ಟೇ, ಸ್ವಾಮಿಗಳು, ಪಂಡಿತರು, ಗುರುಗಳು ಅಷ್ಟೇ ಮಾಡ್ತಾರೆ. ಉಳಿಕಿದ ನಮ್ಮ ಸಂಬಂಧ ಇಲ್ಲ. ಬಂತಿಲ್ಲೋ ಟಿ ವಿ ನೋಡ್ಕೋ ಅಂತ, ಇದನ್ನು ನೋಡ್ಕೋ ಅಂತ ತಿಂತಿದ್ದ ಏನು ತಿಂತಿಗೆ ಖಬರೇ ಇರೋದಿಲ್ಲ. ಏನು ತಿಂತಿಗೆ ಖಬರ್ ಇರಲಾರ್ದಂಗೆ ತಿಂತೀವಿ. ಮತ್ತು ನಮಗೆಲ್ಲ ಏನು ಬೇಕು, ಹಿಂಗೆಲ್ಲ ಮಾಡುವ ಹೊತ್ನ್ಯಾಗ ನಮಗೆ ಸುಖ ಬೇಕು, ಶಾಂತಿ ಬೇಕು, ಉಂಡದ್ದು ಪಚನ ಆಗಬೇಕು, ಆರೋಗ್ಯ ಬೇಕು. ಮಾಡೋದು ಇದನ್ನು ಮಾಡ್ತೀರಿ ನೀವು. ಅದಕ್ಕೆ ಇಷ್ಟೆಲ್ಲ ಹೇಳಿದ್ದೀನಿ. ಏನು ತಿದ್ಕೊಂತೀರೋ ತಿದ್ಕೊಂತೀರಿ. ಹೆಂಗೆ ಇರಬೇಕು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ಳಿ. ಇಲ್ದಿದ್ರೆ ದುಃಖಿಗಳಾಗಿ ಇರ್ರಿ ಅಷ್ಟೇ. ನಿಮ್ಗೆ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ನೀವೊಬ್ಬರು ಚೆಂದಾಗಿದ್ದರೆ ಚೆನ್ನಾಗಿಲ್ರಿ ಅಪ್ಪ. ನೀವು ಆರೋಗ್ಯದಿಂದ ಇದ್ರೆ ತಿಳ್ಕೋರಿ. ಮನ್ಯಾಗ ಒಬ್ಬರು ಲಕ್ಕ ಹೊಡೆದತ್ತಂತಾರೆ, ಯಾರೇ ಸುಖ ರೀ? ಮನ್ಯಾಗ ಒಬ್ಬರು ಲಕ್ಕ ಹೊಡಿತಪ್ಪ, ಏನಾಯಿತು? ಈಗ ನಮ್ಮ ರಾಜು ಆಗೈತಿ. ಆಕೆಗೆ ದಾಕ್ಷಾಯಣಿಗೆ ಎಷ್ಟು ಕಷ್ಟ ಅದ ಆಕೆಗೆ ಗೊತ್ತದ. ಏನು ಮಾಡಿದ್ರೆ ನನ್ನ ಮಗ ಸುಧಾರಿಸ್ತಾನ ಅಂತ ಒದ್ದಾಡ್ತದ. ಎಲ್ಲಿ ಹೇಳ್ದಲ್ಲಿ ಹೋಗ್ತಾಳೆ. ಹೌದಾ? ಸುಖದಿಂದ ಇರ್ಲಿಕ್ಕೆ ಆಗೋದಿಲ್ಲ ಆಕೆಗೆ. ಒಬ್ಬರು ಮನ್ಯಾಗ ಒಬ್ರಿಗೆ ಹಿಂಗಾತಪ್ಪ ಅಂದ್ರೆ ಏನು ಗತಿ ಅದು? ಹಾಂ, ಏನು ಗತಿ ಅದ? ಇವತ್ತು ರಾಜು ಆದಂಗೆ ಉಳ್ಕಿದವ್ರ ಮನೆಗಿಲ್ಲಲ್ಲ, ನೀವು ಸುಖವಂತರು. ಒಬ್ಬೊಬ್ರು ಆದರೆ ಈ ಸುಖವಂತರಂತ ಇಲ್ಲ. ಒಬ್ಬೊಬ್ರ ಮನೆಯಾಗ ದೇವ್ರು ಒಂದು ಇಟ್ಟಿರ್ತಾರೆ ಕರ್ಮಾನುದೀನವಾಗಿ. ಹೆಂಡಿ ಹೊತ್ತಲಂತ ಮಕ್ಕಳು ಹುಟ್ಟಿರ್ತಾರೆ. ಎಷ್ಟೋ ಮಂದಿ ಹಿಂಗೆ ಹುಡ್ಕೊಂಡು ತೊಗೊಂಬರ್ತಾರೆ, ಹಿಂಗೆ ಹಾಕ್ತಾರೆ. ನಿಶ್ಚಯಿಷ್ಟಿತವ, ಅಳಗಾಡೋದಿಲ್ಲ, ಇದನ್ನೂ ಆಡೋದಿಲ್ಲ. ಹೌದಾ? ಹಂಗಿರ್ತಾವೆ ಹುಡುಗರು. ಅಂಥ ಹುಡುಗರು ಕರ್ಕೊಂಬಿಡ್ತಾರೆ. ಅದ್ರ ಸಂಬಂಧ 22 ಲಕ್ಷ ರೂಪಾಯಿ ಪ್ಯಾಕೇಜ್ ಇರ್ತಕ್ಕಂಥ ಇದನ್ನು ಬಿಟ್ಟು ಬಂದಾರ ನೌಕರಿ. ಆಕೆ ಒಬ್ಬಕ್ಕೆ ಹೆಣ್ಮಗಳು ಇಂಜಿನಿಯರ್, ಆಕೆ 22 ಲಕ್ಷ ಪ್ಯಾಕೇಜ್ ಕೊಟ್ಟು ಮನೆ ಕುಂತದ. ಅಂಥ ಹುಡುಗ ಹುಟ್ಟಿದ್ದಕ್ಕೆ ಇನ್ನೂ ರಿಪೇರಿ ಆಗವಲ್ದ ಆ ಹುಡುಗ. ಎಲ್ಲಿ ಅಡ್ಡಾಡ್ತಾಳೆ 8 ವರ್ಷ ಆತ್ರಿ ಗುರುಗಳು. ನನ್ನ ಕಡೆ ಕರ್ಕೊಂಬಂದಿದ್ದಕ್ಕೆ. ನಾ ಇಲ್ಲಿ ಬಂದು ಕೆಲವು ದಿವಸ ಇರ್ರಿ, ನಾವು ಇದನ್ನು ಹೇಳ್ತೀವಿ ಅಂತಂತಂದ್ರೆ ಬರ್ತೀನಿ ಅಂದಾಕೆ ಬಂದಿಲ್ಲ. ಆ ಮಾತು ಬೇರೆ. ಆ ದಿವಸ ನಾ ಹೇಳ್ತೇನೆ. ಅದಕ್ಕೆ ದೇವರು ನಿಮ್ಮ ವರ್ತನೆಗೆ, ನಿಮ್ಮ ಭಾವನೆಗೆ, ನೀವು ಮಾಡ್ತಕ್ಕಂಥ ಹಲ್ಕಾ ಕೆಲಸಗಳಿಗೆ, ಅಂದರೆ ಹಲ್ಕಾ ಕೆಲಸ ನಾ ಯಾಕೆ ಇದನ್ನು ಒತ್ತಿ ಹೇಳ್ತೇನಪ್ಪ ಅಂತಂದ್ರೆ, ನೀವು ಭಾಳ ಕೆಟ್ಟದಿರಿ, ನೋಡ್ಲಿಕ್ಕೆ ಅಟ್ಟ ಚಂದ ಕಾಣಿಸ್ತೀರಿ, ಮತ್ತೊಬ್ಬರ ಮನೆ ಮದುವೆ ಆಗಬಾರ್ದು ಅಂತ ಮಕ್ಕಳಿಗೆ ಮೇಟ ಮಾಡಿಸ್ತೀರಿ. ಭಾವನೆ ಬಂದ್ರೆ ನೋಡಕ್ಕೆ ಬಂದ್ರು ಮದುವೆ ಆಗಬಾರ್ದು ಅಂತ ಭಾವನೆ ಬರ್ತದೆ ನಿಮಗೆ. ಅವ್ರು ಚಂದ ಇರಬಾರ್ದು ಭಾವನೆ ಬರ್ತದೆ. ಮತ್ತೊಬ್ಬರ ಬಗ್ಗೆ ಅವಹೇಳನ, ಮತ್ತೊಬ್ಬರ ಅಶಾಂತಿ, ಮತ್ತೊಬ್ಬರಿಗೆ ಕೆಟ್ಟ ಬಯಸೋರಿಗೆ ಚಲೋ ಆಗ್ತದೆ. ಹೆಂಗೆ ಚಲೋ ಆಗ್ತದೆ ಅದು? ಹೌದಿಲ್ಲ? ಅದಕ್ಕೆ ಸದಾ ಮತ್ತೊಬ್ಬರ ಬಗ್ಗೆ ಒಳ್ಳೇದು ಮಾಡ್ರಿ. ಅದಕ್ಕೆ ನಮ್ಮ ಪೂರ್ವಜರು ಏನಂದರು? ಓಂ ಭದ್ರನ್ ಕರ್ಣೈಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಇವೆಲ್ಲ ಹೇಳ್ಕೊಂತಂದರು. ಓಂ ಸ್ವಸ್ತಿರ್ಭವತು ಅಂದರು, ಓಂ ಶಾಂತಿರ್ಭವತು ಅಂದರು. ಹೌದಾ? ಸರ್ವೇ ಜನ ಸುಖಿನೋ ಭವಂತು ಅಂದರು.
ಅವರಾಗಲಿ ಇವರಾಗಲಿ ಅಂದಿಲ್ಲ, ಎಲ್ಲರಿಗೂ ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಒಳ್ಳೆಯದಾಗಿರಲಿ, ಎಲ್ಲರೂ ಆರೋಗ್ಯದಿಂದ ಇರಲಿ ಅಂತ ಬಯಸಿದ್ರು. ಹೌದಾ? ಹಂಗೆ ಅವ್ರು ಬಯಸಿದ್ರು, ಅದಕ್ಕೆ ಅವ್ರು ದೇವರಾದರು. ಅವರು ಯಾಕೆ ಹಂಗೆ ಆಗಬಾರ್ದು? ಎಲ್ಲರಿಗೂ ಒಳ್ಳೇದಾಗಲಿಪ್ಪ, ಎಲ್ಲರಿಗೂ ಒಳ್ಳೇದಾಗ್ಲಿದ್ದು ಬಯಸ್ರಿ. ಅವ್ರಿಗೆ ಕೆಟ್ಟದಾಗ್ಲಿದ್ದು ಬಯಸಿದ್ರಪ್ಪ ಅಂದ್ರೆ 100 ಪಟ್ಟು ರಿವರ್ಸ್ ಆಗುತ್ತೆ, 100 ಪಟ್ಟು ರಿವರ್ಸ್ ಆಗುತ್ತೆ. ಇದು ನಿಮಗೆ ಗೊತ್ತಿಲ್ಲ, ಇದು ನಿಮಗೆ ಗೊತ್ತಿಲ್ಲ. ಕಾರಣ ಅಂಥವೆಲ್ಲ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸ್ರಿ, ಕೆಟ್ಟದ್ದು ಬಯಸಬೇಡ್ರಿ. ಅದು ಯಾರೇ ಇರಲಿ, ಯಾರೇ ಇರಲಿ. ಈ ಮಾತನ್ನು ತಿಳಿದುಕೊಂಡು ನಿಮ್ಮ ಮನೆ ಹೆಂಗೆ ಇಟ್ಕೋಬೇಕು, ನಿಮ್ಮ ಮನಸ್ಸನ್ನು ಹೆಂಗೆ ಇಟ್ಕೋಬೇಕು, ನೀವು ಹೆಂಗೆ ಬದುಕಬೇಕು ಈ ಜಗತ್ತಿನೊಳಗೆ ದೇವ್ರು ಕೊಟ್ಟಂಥ ಒಂದು ಅವಕಾಶ ಅದ. ಇದು ಒಂದು ಅವಕಾಶ. ಇದು ಇವತ್ತು ಈ ಜನ್ಮದಾಗ ದುಃಖ ಐತಪ್ಪ ಅಂತಂದ್ರೆ ಮುಂದಿನ ಜನ್ಮ ದುಃಖ ಇರುತ್ತಂತಿಲ್ಲ. ಯಾಕಂದರೆ ನೀವು ಕರ್ಮವನ್ನು ಕಳ್ಕೊಳಕ್ಕೆ ಹತ್ತೀರ ಅಷ್ಟೇ, ಮುಂದಿನ ಜನ್ಮ ಇರಲಿಕ್ಕಿಲ್ಲ. ಬ್ಯಾಲೆನ್ಸ್ ನೀರು ಬರ್ಬೇಕು, ಹಂಗೆ ಮಾಡ್ಕೋಬೇಕು. ಅದಕ್ಕೆ ಸದಾ ಮತ್ತೊಬ್ಬರಿಗೆ ಒಳ್ಳೇದು ಮಾಡಿರಿ, ಸದಾ ದೈವಾಧೀನ, ನೀವು ದೈವಕ್ಕೆ ಅಧೀನರಾಗಿರಬೇಕು. ಮತ್ತು ಒಂದು ನೆನಪಿಡ್ರಿ, ಮಂತ್ರವು ದೈವಾಧೀನಂ ಮಂತ್ರ ಅಂತ. ಹೌದಾ? ಮಂತ್ರಗಳ ದೈವಾಧೀನ ಅಂತ ಇರ್ತಾರೆ. ಅಂದರೆ ಮಂತ್ರಗಳನ್ನ ಯಾರು ಅಂತಾರ ದೈವರ ಅಧೀನ ಆಗ್ತಾರಂತ ಅವರು. ಅದಕ್ಕೆ ಮಂತ್ರ ಹೇಳ್ತಾ ಇರ್ರಿ. ಓಂ ನಮಃ ಶಿವಾಯ ಹೇಳ್ರಿ, ಲಲಿತಾ ಸಹಸ್ರನಾಮ ಹೇಳ್ರಿ, ಹನುಮಾನ್ ಚಾಲೀಸ ಹೇಳ್ರಿ, ಇದು ಯಾವುದು ಗಾಯತ್ರಿ ಮಂತ್ರ ಹೇಳ್ರಿ, ಮೃತ್ಯುಂಜಯ ಮಂತ್ರ ಹೇಳ್ರಿ. ಏನು ಗೊತ್ತಿಲ್ಲ, ಶಿವ 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 ಅಂದ್ರೆ ಸಾಕು. ಶಿವ ಶಿವ ಎಂದರೆ ಭಯವಿಲ್ಲ ಅಂತಾರಲ್ಲ, ಶಿವನಾಮ ಸ್ಮರಣೆ ಮಾಡ್ತಾ ಇರಬೇಕು. ಅದು ಏನು ಮಾಡದೆ ಹೋದಪ್ಪ ಅಂದ್ರೆ, ಏನು ಮಾಡಿಲ್ಲಪ್ಪ ಅಂದ್ರೆ ನಿಮ್ಗೆ ಹೆಂಗೆ ಒಳ್ಳೇದಾಗ್ತದೆ. ಇವನು ತಿಳ್ಕೊಂಡು ಹಾಗಿರ್ರಿ. ಮತ್ತು ಮನಸ್ಸು ಶುದ್ಧೀಕರಣ ಮಾಡ್ಕೊರಿ. ಮತ್ತು ಹೇಳ್ತೀನಲ್ಲ, ಮನಸ್ಸು ಶುದ್ಧೀಕರಣ ಮಾಡ್ಕೋಬೇಕಾದ್ರೆ ಅನೇಕ ಮಾರ್ಗಗಳದಾವೆ, ಅದು ಅಗೋಚರ ಅದಾವೆ. ಅದಕ್ಕೆ ಮನಸ್ಸು ಶುದ್ಧೀಕರಣ ಮಾಡ್ಕೊಳ್ಳೋದಕ್ಕೆ, ಶುದ್ಧೀಕರಣ ಯಾವಾಗ ಬರುತ್ತಪ್ಪ ಅಂದರೆ ನೆಗೆಟಿವಿಟಿ ಅಂತೀವಿ ನಾವು. ಮನೆಯಾಗಿನ ನೆಗೆಟಿವಿಟಿ, ಮನಸ್ಸಿನ ನೆಗೆಟಿವಿಟಿಯನ್ನು ಕಳೀಲಿಕ್ಕೆ ಯೋಗದ ಮಾರ್ಗ ಅದು ಉಸಿರಿನ ಮೂಲಕ. ಆ ಉಸಿರಿನ ಮೂಲಕ ಹೆಂಗೆ ನಾವು ನೆಗೆಟಿವಿಟಿಯನ್ನು ಹೊರಗೆ ಹಾಕಿ ಪಾಸಿಟಿವಿಟಿಯನ್ನು ತೊಗೋಬೇಕು ಅನ್ನೋದನ್ನು ನಿತ್ಯ ನೀವು ಮಾಡಕತ್ತೀರಿ. ನಿನ್ನೆ ಮಾಡ್ದಂಗೆ ಇವತ್ತು ಕೂಡ ಮಾಡಿರಿ. ಟೈಮ್ ತೊಗೊರಿ, 15 ನಿಮಿಷ ಮಾಡಿರಿ. ಇದು 11 ನಿಮಿಷ, 7 ನಿಮಿಷ ಏನು ಇದು ಅಶ್ವಿನಿ ಮುದ್ರಾ, ಉಸಿರು ಎಳ್ಕೊಳ್ರಿ, ಕುಂಭಕ್ಕೆ ಮಾಡಿರಿ, ಆನಂತರ ಬಾಯಿಲ್ಲೇ ಬಿಡ್ರಿ. ಇದು 7 ನಿಮಿಷ ಮಾಡಿದ ಮೇಲೆ 4 ನಿಮಿಷ ಆಜ್ಞಾಚಕ್ರದೊಳಗೆ ನಿಮ್ಮ ಮನಸ್ಸನ್ನು ಸ್ಥಿರಗೊಳಿಸಿ ಕೂತ್ಕೊಳ್ಳಿ. ಎಷ್ಟು ಅಪರಂಪಾರ ಆನಂದ ಆಗ್ತದೆ. ಮತ್ತು ಹೇಳ್ತೀರಲ್ಲ, ಎಷ್ಟು ಕೂಡ್ತಿರೋ ಆದರೆ ಆ್ಯಕ್ಚುಲಿ 21 ನಿಮಿಷ 51 ನಿಮಿಷ ಮಾಡಬೇಕು ಅಂದಾಗ ಏನು ಮಾಡಬೇಡಿ. ನಿಮ್ಮ ಮನೆಯವ್ರ ಸಲುವಾಗಿ ಇಷ್ಟು ಮಾಡಿರಿ. ನೀವು ಈ ಧ್ಯಾನಕ್ಕೆ ಕುಂತ್ರಪ್ಪ ಅಂತಂದ್ರೆ ನಿಮ್ಮ ಮನೆಯೊಳಗೆ ಪಾಸಿಟಿವಿಟಿ ಕ್ರಿಯೇಟ್ ಆಗ್ಕೊಂತ ಹೋಗ್ತದೆ. ನೀವು ಒಬ್ಬರು ಮಾಡಿದ್ರು ಸಾಕು, ಅಷ್ಟರು ಮಾಡಬೇಕಂತಿಲ್ಲ, ಒಬ್ಬರಲ್ಲಿ ಮಾಡಿರಿ. ಮನ್ಯಾಗ ಪಾಸಿಟಿವಿಟಿ ಕ್ರಿಯೇಟ್ ಆಗ್ಕೊಂತ ಹೋಗ್ತದೆ. ಪಾಸಿಟಿವಿಟಿ ಹೆಂಗೆ? ಸುರಕ್ಷಾ ಚಕ್ರ. ನೀವು ಇದರ ಪರಿಣತಿ ಹೊಂದಿದ್ರು, ಇದನ್ನು ಮಾಡೋಕೆ ಅಗ್ದಿ ಪರ್ಫೆಕ್ಟ್ ಆದ್ರಪ್ಪ ಅಂತಂದ್ರೆ, ನಿಮ್ಮ ಮಕ್ಕಳು ಹೊರಗೆ ಹೊಂಟ್ರಪ್ಪ ಅಂತಂದ್ರೆ ಕಣ್ಮುಚ್ಚ್ರಿ, ನಿಮ್ಮ ಮಗನ ಚಿತ್ರವನ್ನು ಕಣ್ಮುಂದೆ ತೊಗೊಂಬರ್ರಿ, ಅವನ ಸುತ್ತಲೂ ಒಂದು ಓರಾ ಕ್ರಿಯೇಟ್ ಮಾಡಿರಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಸೇವ್ಸ್ ಯು, ಗಾಡ್ ಸೇವ್ಸ್ ಯು. ಇಷ್ಟು ಮನಸ್ಸನ್ನು ಹೇಳ್ಕೊರಿ, ಸುರಕ್ಷಿತವಾಗಿ ಬರ್ತಾರೆ. ಕೂದಲು ಅಂಕದೆ ಇದನ್ನು ಸಿದ್ಧಿ ಮಾಡ್ಕೋಬೇಕು. ನೀವು ಕುಂತು ಮನಸ್ಸು ನಿರ್ಮಲವಾಗಬೇಕು. ಮನಸ್ಸಿನೊಳಗೆ ಯಾವಾಗ ಹೊರಗೆ ಕಳಿಸ್ತೀರಿ ನೆಗೆಟಿವಿಟಿ ಪಾಸಿಟಿವಿಟಿ ತುಂಬ್ತದೆ. ಅವಾಗ ನೀವೇನಂತೀರೋ ಕರೆ ಆಗ್ತದೆ. ಅದು ನೀವೊಂದು ಅಂಗಡಿ ವ್ಯಾಪಾರ ಇದ್ದೀರಿ. ಇವತ್ತು ನಾನು ಹೋಗಿ ಕೂಡ್ತೀನಿ, ದೇವರ ನಿನ್ನ ಕರುಣೆಯಿಂದ ನಮ್ಮ ವ್ಯಾಪಾರ ಅತ್ಯಂತ ಚೆನ್ನಾಗಿ ಆಗ್ತಾಯಿದೆ, ನಮ್ಮ ವ್ಯಾಪಾರ ದಿನಕ್ಕಿಂತ ಹೆಚ್ಚು ಆಗ್ತಾಯಿದೆ. ಇಷ್ಟು ಅನ್ಕೋರಿ. 11 ಸಲ ಅಂದ್ಕೊಂಡು ಗಲ್ಲೆ ಮೇಲೆ ಕೂಡಿರ್ಬೇಕಾರೆ ಚಾಲೆಂಜ್ ಕೊಡ್ತೀನಿ ನೋಡಿರ್ಬೇಕಾರೆ. ಸರಳದ ಆದ್ರೆ ನೀವು ಮಾಡಕ್ತಾ ಇರಲಿಲ್ಲ. ಅದೂ ಇರಲಿ. ಹಿಂಗೆ ಮನಸ್ಸು ನಿರ್ಮಲ ಆಗ್ತದೆ. ಬೆಳಗ್ಗೆ ಎದ್ದು ಕೂಡ ಸ್ವಲ್ಪ ಧ್ಯಾನ ಮಾಡಿರಿ. ದೇವ್ರ ನಮ್ಮ ಮನ್ಯಾಗ ಸುಖ ಶಾಂತಿ ನೆಲೆಸಿದ. ನಾವು ಅತ್ಯಂತ ಸಮಾಧಾನದಿಂದಿದ್ದೇವೆ. ನಮ್ಮಲ್ಲಿ ಜಗಳ, ಜೂಟ, ಸಂಶಯ, ಅನುಮಾನ ಇಲ್ಲವೇ ಇಲ್ಲ. ನಮ್ಮ ಮನೆಯೊಳಗೆ ಪ್ರೀತಿ ತುಂಬ್ಯದ. ಹೇಳ್ಕೊಳ್ಳಿ 11 ಸಲ. ನೋಡಿಬೇಕಾರ ಮಾಡಬೇಕಷ್ಟೇ. ಇದನ್ನು ಏನು ಮಾಡೋದಿಲ್ಲಪ್ಪ ಅಂತಂದ್ರೆ ಹೆಂಗದಿರಿ ಹಂಗೆ ಇರ್ರಿ, ಅನುಭವಿಸ್ರಿ.
ಅಷ್ಟೇ. ಓಕೆ, ಸೀದಾ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ.